ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಆಹಾರವೇ ಔಷಧ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಯೋಗ ವಿಜ್ಞಾನ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಆಹಾರದ ಬಗ್ಗೆ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ. ಇದು ಈ ಯೋಗ ವಿಜ್ಞಾನ ಅಥವಾ ಪ್ರಕೃತಿ ಚಿಕಿತ್ಸೆಯಲ್ಲಿ ಹೇಳಿದಂಥದ್ದು ಹಿಂದಿನ ಕಾಲಕ್ಕೆ ಮಾತ್ರ ಸರಿ. ಈಗಿನ ಕಾಲದಲ್ಲಿ ಅದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ಮಾಡಲಿಕ್ಕೆ ಆಗೋದಿಲ್ಲ, ಮುಖ್ಯವಾಗಿ ಆಹಾರದ ವಿಷಯಕ್ಕೆ ಬಂದಾಗ ಅಂತ ತುಂಬ ಜನ ಅಂದ್ಕೊಳ್ತಾರೆ. ಈಗಿನ ಕಾಲದಲ್ಲಿ ಈ ಒಂದು ಅಟ್ರಾಕ್ಟಿವ್ ಜಂಕ್ ಫುಡ್ಗಳೆಲ್ಲ ಇರುವ ಕಾಲದಲ್ಲಿ ನಾವು ಹೆಲ್ದಿ ಫುಡನ್ನು ಹೇಗೆ ಅಂದರೆ ಯಾವತ್ತೂ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ? ಅದು ಅಲ್ಲದೆ ತರಕಾರಿಗಳಿಂದ ಹಿಡಿದು ಪ್ರತಿಯೊಂದು ಕೂಡ ಈಗ ಒಂದು ಪೆಸ್ಟಿಸೈಡಿಂದ ವಿಮುಖ ಹೇಗೂ ಅಲ್ಲ. ಹೇಗಿದ್ರೂ ಬೇಸಿಕ್ ಲೆವೆಲಲ್ಲಿ ಒಂದು ಪೆಸ್ಟಿಸೈಡ್ ಹಾಕಿರ್ತಾರೆ. ಹಾಗೆಲ್ಲ ಇರುವಾಗ ನಾವು ಹೇಗೆ ಅಂದರೆ ಅದು ಅಲ್ಲದೆ ಬೆಳೆದ ಜಾಗ ಕೂಡ ತುಂಬ ಅಂದರೆ ವಿಷಕಾರಿ ಇರಲೂಬಹುದು. ನಮಗೆ ಗೊತ್ತಿಲ್ಲ ಎಲ್ಲಿ ಬೆಳೀತಾರೆ ಅನ್ನುವಂಥ. ಯಾಕಂದರೆ ನಾವು ಹಿತ್ತಲಲ್ಲಿ ಬೆಳೆಯೋದೇ ಕಡಿಮೆ ಆಗಿದೆ ಆಹಾರ ಮತ್ತು ಅಂದರೆ ಹಣ್ಣು ತರಕಾರಿಗಳನ್ನು. ಹಾಗಾಗಿ ಇಂಥ ಆಹಾರಗಳೆಲ್ಲ ನಮ್ಮಲ್ಲಿ ಇರುವಾಗ ನಾವು ಹೇಗೆ ಇದನ್ನು ಅಳವಡಿಸಿಕೊಳ್ಳಬಹುದು? ಆಹಾರವನ್ನು ಪ್ಯೂರ್ ಶುದ್ಧವಾದಂತಹ ಆಹಾರವನ್ನು ಯಾವ ರೀತಿಯಲ್ಲಿ ನಾವು ಅಳವಡಿಸಿಕೊಳ್ಳಬಹುದು, ಅಥವಾ ಯೋಗ ವಿಜ್ಞಾನದಲ್ಲಿ ಇದರ ಬಗ್ಗೆ ಏನು ಹೇಳಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತಾ ಹೋಗುವ ಇವತ್ತು. ಮುಖ್ಯವಾಗಿ ಈ ಯೋಗ ವಿಜ್ಞಾನದಲ್ಲಿ ಆಹಾರವನ್ನು ಜಸ್ಟ್ ಒಂದು ದೇಹವನ್ನು ಬೆಳೆಸಲಿಕ್ಕೆ, ಈ ಅನ್ನಮಯ ಕೋಶ ಅಥವಾ ನಮ್ಮ ಫಿಸಿಕಲ್ ಬಾಡಿಯನ್ನು ಬೆಳೆಸಲಿಕ್ಕೆ ಏನು ಬೇಕೋ ಅದಕ್ಕೆ ಮಾತ್ರ ಸೀಮಿತವಾಗಿರಿಸಿಲ್ಲ. ಆಹಾರ ಅನ್ನುವಂಥದ್ದು ಈ ನರಿಶ್ಮೆಂಟ್ ಅಥವಾ ಈ ಪೌಷ್ಟಿಕತೆ ನಮ್ಮ ದೇಹಕ್ಕೆ ಮಾತ್ರ ಅಲ್ಲ, ಎಲ್ಲ ನಮ್ಮ ದೇಹದ ಬೇರೆ ಬೇರೆ ಕೋಶಗಳಿಗೆ ಕೂಡ ನರಿಶ್ಮೆಂಟ್ ಸಿಗಬೇಕಲ್ಲಿ. ಈಗ ಬರೀ ದೇಹಕ್ಕೆ ಮಾತ್ರ ಸೀಮಿತವಾಗಿಲ್ಲ ಮನುಷ್ಯ ಅನ್ನುವಂಥದ್ದು. ಅವನಿಗೆ ಮನೋಮಯ ಕೋಶ ಇದೆ, ಪ್ರಾಣಮಯ ಕೋಶ ಇದೆ, ವಿಜ್ಞಾನಮಯ ಮತ್ತು ಆನಂದಮಯ ಕೋಶ ಅನ್ನುವಂಥ ಈ 5 ಕೋಶಗಳಿಗೆ ಕೂಡ ಪೋಷಣೆ ಸಿಗಬೇಕು. ಹಾಗಿದ್ದ ಆಹಾರದ ಬಗ್ಗೆ ಈ ಒಂದು ಯೋಗದಲ್ಲಿ ಉಲ್ಲೇಖವಾಗಿರುವಂಥದ್ದು, ಭಗವದ್ಗೀತೆಯಲ್ಲಿ ಕೂಡ ಉಲ್ಲೇಖವಾಗಿರುವಂತಹ ಈ ಒಂದು ವಿಷಯದ ಬಗ್ಗೆ ನಾನಿವತ್ತು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಮುಖ್ಯವಾಗಿ ಈ ಆಹಾರದ ಡಿಸೈನ್ ಮಾಡಿರೋದು ಗುಣಗಳ ಮೇಲೆ ಆಧಾರವಾಗಿರ್ತದೆ. ಸತ್ವ, ರಜಸ್ ಮತ್ತು ತಮೋ ಗುಣಗಳು, ಈ 3 ಗುಣಗಳ ಮೇಲೆ ಆಧಾರವಾಗಿರುವಂಥದ್ದು. ಮೊದಲನೇದಾಗಿ ಈ ತಮಸ್ ಆಹಾರ ಅಥವಾ ತಾಮಸಿಕ ಆಹಾರದ ಬಗ್ಗೆ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಮುಖ್ಯವಾಗಿ ಈ ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚಯತ್ ಉಚ್ಚಿಷ್ಟಂ ಅಪಿಚಾಮೇದ್ಯಂ ಭೋಜನಂ ತಾಮಸ ಪ್ರಿಯಂ ಅಂತ ಹೇಳಿದ್ದಾರೆ. ಅಂದರೆ ಓವರ್ನೈಟ್ ಕೆಪ್ಟ್ ಫುಡ್, ಅಂದರೆ ರಾತ್ರಿ ಇಡೀ ಇಟ್ಟು ಮರುದಿನ ತಿನ್ನುವಂಥದ್ದಿರಬಹುದು, ಬೇಸಿಕಲಿ ಫ್ರಿಜ್ಜಲ್ಲಿ ಇಟ್ಟಂತಹ ಆಹಾರ ಇರಬಹುದು, ಅಥವಾ ಅತಿಯಾಗಿ ಹುಳಿ ಬರಿಸಿದಂತಹ ಹಿಟ್ಟಲ್ಲಿ ಏನಾದರೂ ಮಾಡಿಕೊಂಡು ತಿನ್ನುವಂಥದ್ದು. ಅದು ಅಲ್ಲದೆ ಈ ಒಂದು ಮೊಸರು ಇರ್ಬೋದು, ತುಂಬ ಹಳೇದಾಗಿದ್ದರೆ ಮತ್ತು ಸ್ವಲ್ಪ ಸ್ಮೆಲ್ ಬರ್ತಾ ಇದ್ದರೆ ಅಂತಹ ಆಹಾರವನ್ನು ತಿನ್ನುವಂಥದ್ದು, ತಂಗುಳನ್ನು ತಿನ್ನುವಂಥದ್ದು ಹೆಚ್ಚಾಗಿ, ಅದೆಲ್ಲ ಕೂಡ ನಮ್ಮ ದೇಹಕ್ಕೆ ಪೋಷಣೆ ಕೊಡ್ಬೋದು, ಅಂದರೆ ಪುಷ್ಟಿ ಕಾಣೋ ಹಾಗೆ ಮಾಡಬಹುದು. ಆದರೆ ಅಲ್ಲಿ ನಮ್ಮಲ್ಲಿರುವಂತಹ ಪ್ರಾಣಮಯ ಕೋಶಕ್ಕೆ ಅದು ಒಳ್ಳೆಯದಲ್ಲ. ಆ ಪ್ರಾಣದ ಚಲನೆಯನ್ನು, ಅದು ನಾಡಿಗಳ ಒಳಗಿರುವಂತಹ ಪ್ರಾಣ ಅನ್ನುವಂಥದ್ದು ಇದೆಯಲ್ಲ, ಅದರ ಚಲನೆಯನ್ನು ಅದು ಹಫಜಾರ್ಡ್ ಮಾಡಿಬಿಡ್ತದೆ, ರ್ಯಾಂಡಮ್ ಮಾಡಿಬಿಡ್ತದೆ. ಅದು ಅಲ್ಲದೆ ನಿಮ್ಮ ಆಹಾರದ ಸೂಕ್ಷ್ಮ ರೂಪವೇ ಮನಸ್ಸಾಗಿರೋದ್ರಿಂದ ಆ ಮನಸ್ಸಿನ ಆರೋಗ್ಯಕ್ಕೆ ಅದು ಒಳ್ಳೆಯದಲ್ಲ. ಅದು ಅಲ್ಲದೆ ಆಧ್ಯಾತ್ಮಿಕ ಚಿಂತನೆ ಇರಬಹುದು, ನಿಮ್ಮ ಬೌದ್ಧಿಕ ಚಿಂತನೆ, ಅದರಲ್ಲೆಲ್ಲ ವ್ಯತ್ಯಾಸ ಆಗ್ತಾ ಬರ್ತದೆ ಯಾವಾಗ ನೀವು ತಾಮಸಿಕ ಆಹಾರ ತಿಂದಾಗ. ಅಂದರೆ ಮುಖ್ಯವಾಗಿ ಹಿಂದಿನ ದಿನ ಇಟ್ಟ ಆಹಾರ ಮತ್ತು ಸ್ಮೆಲ್ ಬರುವಂತಹ ಆಹಾರ ಇರಬಹುದು, ಫ್ರಿಜ್ಜಲ್ಲಿ ತುಂಬ ದಿನ ಇಟ್ಟಂಥದ್ದು, ಮತ್ತು ಹಳೆಯದು ರೋಟಿಗಳನ್ನೆಲ್ಲ ಇಟ್ಟು ಅದನ್ನು ಒಣಗಿಸಿ ಮತ್ತೆ ಎಷ್ಟೋ ದಿನ ಆದಮೇಲೆ ತಿಂತಾರೆ ಕೆಲವರು, ಆ ಥರ ಮಾಡುವಂಥದ್ದು ಇರಬಹುದು. ಅಥವಾ ಹಾಗಂತ ಹೇಳಿ ನೀವು ಹುಳಿ ಬರಿಸಿದ ಹಿಟ್ಟಿಂದ ದೋಸೆ ಇಡ್ಲಿ ಎಲ್ಲ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಒಂದು ದಿನ ಹಿಂದಿನ ದಿವಸ ನೀವು ಅದನ್ನು ಹಿಟ್ಟು ರೆಡಿ ಮಾಡಿ ಮರುದಿನ ಹುಳಿ ಬರೆಸಿ ಫ್ರೆಶ್ ಆಗಿ ನೀವು ತಿನ್ನೋದು ಸರಿ, ದೋಸೆ ಮಾಡಿಕೊಂಡು ತಿನ್ನೋದು ಸರಿ. ಆದರೆ ಅದು ಕೆಲವರಿದ್ದಾರೆ ಒಂದಷ್ಟು ಇದನ್ನು ಉದ್ದನ್ನು ನೆನೆಸಿಟ್ಟು ವಾರ ಪೂರ್ತಿಗೆ ಹಿಟ್ಟು ಮಾಡಿಟ್ಕೊಳ್ತಾರೆ. ಅದು ಹುಳಿ ಬಂದ ಮೇಲೆ ಫ್ರಿಜ್ಜಲ್ಲಿ ಇಟ್ಬಿಡೋದು, ನೆಕ್ಸ್ಟ್ ಡೇ ಕೂಡ ಅದೇ ಹಿಟ್ಟನ್ನು ಯೂಸ್ ಮಾಡುವಂಥದ್ದು, ವಾರ ಪೂರ್ತಿ ಅದೇ ಹಿಟ್ಟನ್ನು ಯೂಸ್ ಮಾಡೋದು. ಅದರಿಂದ ನಮ್ಮ ತಾಮಸಿಕ ಗುಣ ದೇಹದಲ್ಲಿ ಜಾಸ್ತಿ ಆಗ್ತಾ ಬಂದಷ್ಟು ಅದು ಒಳ್ಳೆಯದಲ್ಲ, ಅದು ಆರೋಗ್ಯಕರ ಖಂಡಿತ ಅಲ್ಲ. ಅದು ಏನು ಮಾಡ್ತದೆ, ನಮ್ಮನ್ನು ಲೇಜಿ ಮಾಡಿಬಿಡ್ತದೆ, ಲೆಥಾರ್ಜಿಕ್ ಮಾಡಿಬಿಡ್ತದೆ. ನಮ್ಮ ಆಲೋಚನೆಗಳನ್ನು ಒಂಥರ ನಿಧಾನಗೊಳಿಸ್ತದೆ, ಬ್ರೈನ್ ಆ ಶಾರ್ಪ್ನೆಸ್ ಕಡಿಮೆ ಆಗ್ತಾ ಬರ್ತದೆ. ಈಗ ಒಂದು ಚಾಲೆಂಜಿಂಗ್ ವರ್ಲ್ಡನ್ನು ಫೇಸ್ ಮಾಡೋ ಮೂಡೇ ಇರೋದಿಲ್ಲ. ನಮ್ಮನ್ನು ಯಾವತ್ತೂ ಒಂಥರ ಕತ್ತಲಲ್ಲಿರೋ ಹಾಗೆ ಪ್ರೇರೇಪಿಸುವಂಥದ್ದು, ನಿದ್ದೆ ಜಾಸ್ತಿ ಬರುವಂಥದ್ದು, ಒಂಥರ ಯಾವತ್ತೂ ಕೂಡ ಒಂದೇ ರೀತಿಯ ಗುಂಗಲ್ಲಿರುವಂಥದ್ದು, ಆ ರೀತಿಯಲ್ಲಿ ಮಾಡುವಂಥದ್ದು ತಾಮಸಿಕ ಆಹಾರ ಅಂತ ಬೇಸಿಕಲಿ ಹೇಳ್ತಾರೆ. ಇನ್ನು ಈ ರಾಜಸಿಕ ಆಹಾರಕ್ಕೆ ಬಂದರೆ ಅದೊಂಥರ ಸ್ಟಿಮ್ಯುಲೇಟಿಂಗ್ ಇರ್ತದೆ. ಅದೊಂಥರ ಪಂಜೆಂಟ್ ಇರ್ಬೋದು,
ಸ್ಪೈಸಿ ಇರಬಹುದು. ಕಟ್ವಾಮ್ಲ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಸ್ಯೇಷ್ಠ ದುಃಖ ಶೋಕಾಮಯಪ್ರದ ಅಂತ ಹೇಳ್ತಾರೆ. ಅದೊಂಥರ ತುಂಬ ಸ್ಟ್ರಾಂಗ್, ಕಹಿ ಇರಬಹುದು, ಖಾರ ಇರ್ಬೋದು, ಹುಳಿ ಎಲ್ಲ ಕೂಡ ಜಾಸ್ತಿ ಇರುವಂಥದ್ದು, ಸ್ಟಿಮ್ಯುಲೇಟಿಂಗ್ ಇರಬಹುದು. ಅದು ಅಲ್ಲದೆ ತುಂಬ ಬಿಸಿ ಇರುವಂಥದ್ದು. ಬಿಸಿ ಬಿಸಿ ಅಂದರೆ ಅದೊಂಥರ ಸ್ವಲ್ಪ ಹದ ಬಿಸಿ ಬಂದಮೇಲೆ ನಾವು ತಿನ್ನಬೇಕು ಅಂತ ಅರ್ಥ. ಅದು ಹೊಗೆ ಆಡ್ತಾ ಇರುವಾಗ ತಿನ್ನೋದು ಒಳ್ಳೆಯದಲ್ಲ. ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮನ್ನು ವೀಕ್ ಮಾಡಿಬಿಡ್ತದೆ. ಹಾಗಾಗಿ ಸ್ವಲ್ಪ ಆಹಾರ ಹದ ಆಗಬೇಕು. ಹಾಗಂತ ಹೇಳಿ ಅದು ತುಂಬ ತಣ್ಣಗಾದ ಮೇಲೆ ತಿನ್ನೋದು ಒಳ್ಳೆಯದಲ್ಲ. ಹದ ಬಿಸಿ ಆಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆ ಸ್ಟಿಮ್ಯುಲೇಟಿಂಗ್ ಫುಡ್ಡನ್ನು ನಾವು ತಗೊಳ್ಳೋದ್ರಿಂದ ಅಲ್ಲಿ ಆ್ಯಸಿಡ್ಸ್ ಸೆಕ್ರೇಟ್ ಆಗುವಂಥದ್ದು ವ್ಯತ್ಯಾಸ ಆಗ್ತದೆ. ನೀವು ಇಲ್ಲಿ ಎಂಡ್ ಅಪ್ ವಿತ್ ಅಸಿಡಿಟಿ, ಅದು ಮತ್ತು ಗ್ಯಾಸ್ಟ್ರೈಟಿಸ್ ಅಂಥ ಪ್ರಾಬ್ಲಮ್ಗಳು ಬರಬಹುದು. ಅದು ಅಲ್ಲದೆ ನಿಮಗೆ ಅಂಥ ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ ಅಥವಾ ಡೈಜೆಸ್ಟಿವ್ ಸಿಸ್ಟಮ್, ಅದರಲ್ಲಿ ಅಸಿಡಿಟಿ ಜಾಸ್ತಿ ಆದ ಹಾಗೆ ಅದು ಬೇರೆ ಆರ್ಗನ್ಗಳಿಗೂ ಎಫೆಕ್ಟ್ ಮಾಡ್ತದೆ. ನಿಮ್ಮ ಜೀರ್ಣಾಂಗ ವ್ಯೂಹ ಸರಿ ಇದ್ದರೆ ಬೇರೆ ಎಲ್ಲ ಸಿಸ್ಟಮ್ಗಳು ಕರೆಕ್ಟ್ ಇರ್ತದೆ ಅಂತ ಹೇಳ್ತಾರೆ. ಈ ಜೀರ್ಣಾಂಗ ವ್ಯೂಹ ಹಾಳಾದ ಹಾಗೆಯೇ ನಮ್ಮ ಬೇರೆ ಎಲ್ಲ ಸಿಸ್ಟಮ್ಗಳು ಕೂಡ ಹಾಳಾಗ್ತಾ ಬರ್ತವೆ. ಹಾಗಾಗಿ ಈ ಒಂದು ರಾಜಸಿಕ ಆಹಾರ ಇಲ್ಲಿ ನಿಮಗೆ ಈ ರೀತಿಯಂತಹ ಒಂದು ಇಂಪ್ಯಾಕ್ಟನ್ನು ಕೊಡುವಂಥದ್ದು. ಅದು ಅಲ್ಲದೆ ನಿಮಗೆ ಈ ರಾಜಸಿಕ ಆಹಾರ ಮನಸ್ಸಲ್ಲಿ ಕೂಡ ಒಂಥರ ಫಸ್ಟ್ ತಿನ್ನುವಾಗ ತುಂಬ ಖುಷಿ ಕೊಡ್ಬೋದು. ಖಾರ ಖಾರ ಸ್ಪೈಸಿ ಅಥವಾ ತೀಕ್ಷ್ಣ ರುಚಿಯ ಆಹಾರಗಳು ಒಮ್ಮೆ ಖುಷಿ ಕೊಡಬಹುದು ತಿನ್ನಲಿಕ್ಕೆ. ಆದರೆ ಆಮೇಲೆ ಮುಂದೆ ಅದೊಂಥರ ಗಿಲ್ಟ್ ಅಥವಾ ಒಂಥರ ಪೇಯ್ನ್ ಕೊಡುವಂಥದ್ದು. ಫಸ್ಟಿಗೊಮ್ಮೆ ರುಚಿ ಕೊಟ್ಟರೆ ಆಮೇಲೇನೋ ಫೇಸ್ ಅದು ದುಃಖಕರವೇ ಇರ್ತದೆ ಯೂಶ್ವಲಿ. ಈಗ ನೋಡಿ, ಮೆಡಿಸಿನ್ ನೀವು ತಗೊಳ್ತೀರಿ ಅಂತ ಇಟ್ಕೊಳ್ಳಿ, ಕಹಿ ಕಹಿ ಇರ್ತದೆ ಮೆಡಿಸಿನ್. ಆದರೆ ಅದರ ಆ ಮೆಡಿಸಿನ್ ನೀವು ಕಷ್ಟಪಟ್ಟು ತಿಂದರೆ ಅದರ ನಂತರದ ಫೇಸ್ ಏನು, ನಿಮಗೆ ಆರೋಗ್ಯ ಲಾಭ. ಹೌದಲ್ಲ? ಒಳ್ಳೆಯ ಇದು ಕಹಿ ಬೇವನ್ನು ತಗೊಳ್ತೀರಿ ಅಂತ ತಿಳ್ಕೊಳ್ಳಿ, ಮುಂದಕ್ಕೆ ನಿಮಗೆ ಆರೋಗ್ಯ ಲಾಭ ಆಗ್ತದೆ. ಅದು ಬಾಯಿಗೆ ಕಹಿ ಅನ್ನಿಸಬಹುದು. ಆ ರೀತಿ ಅದೊಂಥರ ಫಸ್ಟಿಗೆ ನೀವು ಸ್ಟಿಮ್ಯುಲೇಟಿಂಗ್ ಅಥವಾ ರುಚಿ ಇರುವಂತಹ ನಾಲಿಗೆ ರುಚಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಟ್ಟರೆ ಆಮೇಲಿನ ಫೇಸ್ ಅದೊಂಥರ ಮನಸ್ಸಿಗೆ ಒಂಥರ ಗಿಲ್ಟ್ ಅಥವಾ ದುಃಖಕ್ಕೆ ಈಡು ಮಾಡುವಂಥದ್ದಾಗಿರ್ತದೆ. ಇದು ರಾಜಸಿಕ ಆಹಾರದ ಬಗ್ಗೆ. ಇನ್ನು ಸಾತ್ವಿಕ ಆಹಾರದ ಬಗ್ಗೆ ಬಂದರೆ ಅದು ಮುಖ್ಯವಾಗಿ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತಾರೆ. ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ನಿಮ್ಮ ಮನಸ್ಸು ಮತ್ತು ಬೌದ್ಧಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಕೂಡ ಪ್ರಾಣಕ್ಕೆ ನಮ್ಮ ಪ್ರಾಣಮಯ ಕೋಶಕ್ಕೆ ಕೂಡ ಅದೊಂಥರ ಪೋಷಣೆ ಕೊಡುವಂಥದ್ದು. ಬರೀ ದೈಹಿಕವಾಗಿ ಮಾತ್ರ ಅಲ್ಲ, ಬೇರೆ ಎಲ್ಲ ಕೋಶಗಳಿಗೆ ಕೂಡ ಪೋಷಣೆ ಕೊಡುವಂಥದ್ದು. ಆಯು ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನ ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ ಅಂತ ಹೇಳ್ತಾರೆ. ಅಂದರೆ ನಮ್ಮ ಪಾಸಿಟಿವ್ ಆ್ಯಟಿಟ್ಯೂಡನ್ನು ಜಾಸ್ತಿ ಮಾಡುವಂಥದ್ದು, ಪ್ರೀತಿಯನ್ನಿರಬಹುದು, ಆ ಒಂದು ಕಂಪ್ಯಾಷನ್ ಇರಬಹುದು, ಕರುಣೆ, ಅಂತಹ ಒಂದು ಗುಣಗಳನ್ನು ಜಾಸ್ತಿ ಮಾಡುವಂಥದ್ದು. ಆಹಾರದಲ್ಲೂ ಅಷ್ಟೇ, ಅದೊಂಥರ ಸಾತ್ವಿಕ ಆಹಾರದಲ್ಲಿ ಈ ತುಪ್ಪ ಇರಬಹುದು, ಒಳ್ಳೆ ಫ್ರೆಶ್ ಆಗಿರುವಂತಹ ಅಕ್ಕಿ ಅಥವಾ ಗೋಧಿ ಅಂಥದ್ರಿಂದ ಮಾಡಿದ ಆಹಾರ ಇರಬಹುದು, ಮತ್ತು ತರಕಾರಿಗಳು ಜಾಸ್ತಿ ಇರುವಂಥದ್ದು ಅದರಲ್ಲಿ, ಮತ್ತು ನಾನ್ ವೆಜ್ ಇಲ್ಲದೇ ಇರುವಂಥದ್ದು, ಅಂಥದ್ದೆಲ್ಲ ಸೇರಿದಾಗ ಆಗುವಂತಹ ಆಹಾರ. ಈಗ ನೋಡಿರ್ಬೋದು ನೀವು, ದೇವಸ್ಥಾನಗಳಲ್ಲೆಲ್ಲ ಪ್ರಸಾದ ಸಿಕ್ಕಿದಾಗ ಅದು ಯಾವ ರೀತಿ ಇರ್ತದೆ, ಒಂಥರ ಸ್ವಾದಿಷ್ಟವಾಗಿರ್ತದೆ ಅಂತ ಹೇಳ್ತಾರೆ. ಈ ನಾಲಿಗೆಗೆ ರುಚಿ ಇರೋದು ಬೇರೆ, ಸ್ವಾದಿಷ್ಟವಾಗಿರೋದು ಬೇರೆ. ಅಂದರೆ ಅದು ಹೃದಯವಾಗಿರ್ತದೆ. ನಮಗೆ ದೇಹಕ್ಕೆ ಮಾತ್ರ ಅಲ್ಲ, ಒಂಥರ ಮನಸ್ಸಿಗೆ ಕೂಡ ಶಾಂತಿ ಅಥವಾ ಸಮಾಧಾನವನ್ನು ಕೊಡುವಂತಹ ಆಹಾರ ಅಂತ ಹೇಳ್ತಾರೆ. ಸ್ವಾದಿಷ್ಟವಾಗಿರುವಂಥದ್ದು ಅಂತ. ಹಾಗಾಗಿ ಇಂಥ ಆಹಾರವನ್ನು ಸೇವಿಸುವುದೇ ನಮ್ಮ ಬ್ಯಾಲೆನ್ಸ್ಡ್ ಡಯಟ್ ಅಂತ, ಅದರಲ್ಲಿ ಬರುವಂಥದ್ದು ಬ್ಯಾಲೆನ್ಸ್ಡ್ ಡಯಟ್. ಈಗ ನೋಡಿ, ಈ ಮೂರು ಗುಣಗಳ ಬಗ್ಗೆ ಮತ್ತು ಆಹಾರದ ಬಗ್ಗೆ ವಿವರಿಸಿದರೆ, ಈಗ ತಾಮಸಿಕ ಮತ್ತು ರಾಜಸಿಕ ಆಹಾರಗಳನ್ನು ನೀವು ಸೇವಿಸಲೇಬಾರ್ದು ಅಂತ ಅಲ್ಲ. ಈಗಿನ ಒಂದು ಚಾಲೆಂಜಿಂಗ್ ವರ್ಲ್ಡಲ್ಲಿ ನಿಮಗೆ ಅಂಥ ಆಹಾರಗಳು ಮುಖ್ಯ ಆಗಬಹುದು. ಯಾವುದು? ರಾಜಸಿಕ ಆಹಾರ ನಿಮಗೆ ಒಂದು ಸ್ಟ್ರೆಂಗ್ತ್ ಬರಲಿಕ್ಕಿರಬಹುದು, ನಿಮಗೊಂದು ಆ್ಯಕ್ಟಿವ್ ಆಗಿರಿಸಲಿಕ್ಕೆ ನಿಮ್ಮನ್ನು ರಾಜಸಿಕ ಆಹಾರ ಕೆಲವೊಂದ್ಸಲ ಅಗತ್ಯ ಆಗ್ತದೆ. ಹಾಗಂತ ಹೇಳಿ ಖಾರ ಉಪ್ಪು ಜಾಸ್ತಿ ಇರುವಂತಹ ಜಂಕ್ ಫುಡ್ಗಳನ್ನ ತಗೊಳ್ಳಿ ಅಂತ ಅಲ್ಲ. ಹೋಮ್ ಮೇಡ್ ಹೆಲ್ದಿ ಫುಡ್ಡನ್ನು ನೀವು ಆಪ್ಟ್ ಮಾಡಬಹುದು. ಖಾರ ಅಥವಾ ಹುಳಿ ಅದೆಲ್ಲ ಸ್ವಲ್ಪ ತೀಕ್ಷ್ಣವಾಗಿದ್ದರೆ ಫೈನ್, ಆದರೆ ಹೊರಗಿನ ಜಂಕ್ ಫುಡ್ಡನ್ನು ನೀವು ತಗೊಳ್ಬಾರ್ದು. ಅದು ಒಂದು. ಇನ್ನು ತಾಮಸಿಕ ಆಹಾರಕ್ಕೆ ಬಂದರೂ ಅಷ್ಟೇ, ನಾನಾಗಲೇ ಹೇಳಿದ ಹಾಗೆ ಹುಳಿ ಬರಿಸಿದ ಹಿಟ್ಟನ್ನು ಪೂರ್ತಿ ವಾರ ಇಟ್ಟು ತಿನ್ನುವಂಥದ್ದು, ಅದೆಲ್ಲ ಅತಿ ಆಯಿತು. ಅದೆಲ್ಲ ಕಂಪ್ಲೀಟ್ ತಾಮಸಿಕ ಆಹಾರಕ್ಕೆ ಹೋಗಿ ಅಲ್ಲಿ ಏನಾಗ್ತದೆ, ಎಷ್ಟೋ ವೈರಸ್ಗಳ ಮತ್ತು ಬ್ಯಾಕ್ಟೀರಿಯಾಗಳ ಗ್ರೋತ್ ಆಗಿ ನಿಮಗೆ ಕೊನೆಗೆ ರೋಗಗಳಲ್ಲಿ ಎಂಡ್ ಆಗ್ತೀರ ನೀವು. ಅಂಥದ್ದೆಲ್ಲ ಅಲ್ಲ. ಆ ಒಂದು ಲಿಮಿಟ್ ಇಟ್ಕೊಂಡು ಎಲ್ಲ ಮೂರು ಗುಣಗಳನ್ನು ಸೇರಿಸಿ ಅಂಥ ಆಹಾರಗಳನ್ನು ನೀವು ಸೇವಿಸೋದ್ರಿಂದ ಅದೇ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಮೂರು ಆಹಾರಗಳನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಆಗಿ ಸೇವಿಸ್ತಾ ಬಂದರೆ ನಿಮಗೆ ಖಂಡಿತವಾಗಿ ಆರೋಗ್ಯ ಲಾಭ. ಬರೀ ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿಯೂ ಬೌದ್ಧಿಕವಾಗಿಯೂ ಮತ್ತು ಆಧ್ಯಾತ್ಮಿಕವಾಗಿ ಕೂಡ ನಿಮಗೆ ಆರೋಗ್ಯ ಲಾಭ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.